ಕೇಳಿಸ್ಕೊಂಡಿದ್ದೀರಾ? ಇಲ್ಲ, ಇವತ್ತಿಗೂ ಇಲ್ಲ. ಇದರಿಂದ ಯಾರ್ದು ಕುಮ್ಮಕ್ಕಿದೆ ಇದು? ದಯವಿಟ್ಟು ಮಾಡಿ. ನೀವು ಏನು ಇದು ನಮ್ಮ ಮೇಲೆ ಇದು ಮಾಡ್ತಾ ಇದ್ದೀರಿ, ನಮ್ಗೆ ಯಾಕೆ ಅಡೆತಡೆ ಮಾಡ್ತಾ ಇದ್ದೀರಿ ಅಂತೇಳಿ ಇದು ಮಾಡ್ತಾರಂದ್ರೆ ನಿಮ್ಮ ಹತ್ರ ಎಲ್ಲ CC ಕ್ಯಾಮ್ರಾಗಳಿದಾವೆ, ಹೌದಾ? ಎಲ್ಲರ ಹತ್ರ ವಿಡಿಯೋಗಳಿದಾವೆ. ಆ ವೆಹಿಕಲ್ಸ್ ಎಷ್ಟು ಹೋಗಿದ್ವು ಅಲ್ಲಿ, ಆ ವೆಹಿಕಲ್ಸ್ಗಳನ್ನೆಲ್ಲ ಸೀಸ್ ಮಾಡ್ಬೇಕು. ಇಂತನೇ ವೀಕ್ ಎಲ್ಲ ಶಾಸಕರು ಸಂಸತ್ ಸದಸ್ಯರು ಎಲ್ಲರ ನೇತೃತ್ವದಲ್ಲಿ ನಾವು ಫ್ರೀಡಂ ಪಾರ್ಕ್ ನಲ್ಲಿ ಧರಣಿ ಕೊಡ್ಬೇಕಾಗ್ತದ. 1 ವಾರ ಟೈಮ್ ಕೊಡ್ತೀವಿ. ನೀವು ಏನ್ ಮಾಡ್ತಾರೋ ಗೊತ್ತಿಲ್ಲ. ಎಲ್ಲ ವೆಹಿಕಲ್ಗಳನ್ನ ಎಲ್ಲ ಟಿಪ್ಪರ್ಗಳನ್ನ ಸೀಸ್ ಮಾಡಿ ಆದಷ್ಟು ಬೇಗನೆ ನಮ್ಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸ, ಒಬ್ಬ ಮಹಿಳೆ ಶಾಸಕಿಗೆ ನ್ಯಾಯ ಕೊಡ್ತಕ್ಕಂಥ ಕೆಲಸ ಆಗ್ಬೇಕಂತೇಳಿ ಈ ಸಂದರ್ಭ ಒತ್ತಾಯ ಮಾಡ್ತೀರಿ. ನಮ್ಮ ನಗರಸಭೆ ಮಾಜಿ ಸದಸ್ಯ, ಪ್ರೆಸಿಡೆಂಟ್ ಸದಸ್ಯ 3 ಸಾರಿ ಸದಸ್ಯರಾಗಿದ್ದಾರೆ. ಅವ್ರ ಮೇಲೆ ಸುಳ್ಳು ಪ್ರಕರಣ ದಾಖಲಾಗಿದೆ. ನೀವು ಇನ್ವೆಸ್ಟಿಗೇಷನ್ ಮಾಡ್ರಿ. ನೀವು ಹೊಸದಾಗಿ ಈಗ ತಾವು ವರಿಷ್ಠ ಅಧಿಕಾರಿಗಳು ತಮ್ಮ ಬಗ್ಗೆ ಗೌರವ ಇದೆ. ಇವತ್ತು ಮರ್ಡರ್ ಕೇಸ್ ಮಾಡಿದ್ದಾರೆ 302, 307. ಇದು ಇನ್ವೆಸ್ಟಿಗೇಷನ್ ಆಗ್ಬೇಕು. ಒಬ್ಬ ತನಿಖಾ ನಿಮ್ಮ ಅಧಿಕಾರಿಗಳು, ಈಗ ಅಡಿಷನಲ್ SP ಅವರು ಇದ್ದಾರೆ, ನಿಮ್ಮ PI ಅವರು ಇದ್ದಾರೆ, ನಿಮ್ಮ PS ಇರ್ತಾರೆ. ಯಾರನ್ನು ಮಾಡ್ತಿರೋ ಗೊತ್ತಿಲ್ಲ, ಒಬ್ಬರ ತನಿಖಾಧಿಕಾರಿ ನೇಮಕ ಮಾಡಿ ಅದು ಸುಳ್ಳು ಪ್ರಕರಣ ಆಗಿದ್ರೆ ಇಮಿಡಿಯೇಟ್ ಆಗಿ ಅದನ್ನ ಕೇಸನ್ನ ರದ್ದುಪಡ್ತಕ್ಕಂಥ ಕೆಲಸ ಆಗಬೇಕು. ಆ ಒಂದು ಜಗಳದಲ್ಲಿ ಆ ಹುಡುಗನಿಗೆ ಏಟ್ ಬಿದ್ದಿರುವಂಥದ್ದು, ಅದಾದ್ಮೇಲೆ ಪೊಲೀಸ್ ಸ್ಟೇಷನ್ ಕರ್ಕೊಂಡ್ ಬರ್ತಾರೆ, ಅದಾದ್ಮೇಲೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ಆ ಹುಡುಗನ ಅಲ್ಲಿ ಡೆತ್ ಆಗ್ತಾನೆ. ಈಗ ತಿಮ್ಮಾರೆಡ್ಡಿ ಅವ್ರ ಮಗನ ಪಾತ್ರ ಇದೆ ಅನ್ನೋಂಥದ್ದು ಈಗಾಗಲೇ ಅಲ್ಲಿ ಜಗಳ ಆಗಿಲ್ಲ ಅಂತಕ್ಕಂಥದ್ದನ್ನ ಅಲ್ಲಿ ಅವನು ಕಳ್ಳತನ ಮಾಡಲಿಕ್ಕೆ ಬಂದಿರತಕ್ಕಂಥದ್ದು. ಕಳ್ಳತನ ಮಾಡಿದಾನೆ. ಅಲ್ಲಿ ಬಿದ್ದಿರ್ತಕ್ಕಂಥ ಸ್ಟೀಲ್ ಹಳೆಯ ಸಾಮಾನುಗಳನ್ನು ಕಳ್ಳತನ ಮಾಡಿಕೊಂಡು ಹೋಗಿದ್ದಾನೆ. ಹಾಗೆ ಯಾರೋ ಹಿಡ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಕೊಟ್ಟಿರ್ತಕ್ಕಂಥದ್ದು ಇದು ನಡೆದಿರ್ತಕ್ಕಂಥ ಸತ್ಯ ಘಟನೆ. ಇದರಲ್ಲಿ ಆ ಒಂದು ಕಳ್ಳತನ ಆಗಿರ್ತಕ್ಕಂಥ ಏರಿಯಾ ಸರಿಯದ್ದು ತಿಮ್ಮಾರೆಡ್ಡಿ ಅವರಿಗೆ ಸೇರಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ತಿಮ್ಮಾರೆಡ್ಡಿ ಅವರನ್ನ ಆಪಾದ ಸ್ಥಾನದಲ್ಲೇ ನಿಲ್ಲಿಸಲಿಕ್ಕೆ ಇದೊಂದೇ ಕಾರಣ ಆಗಿರ್ತಕ್ಕಂಥದ್ದು. ಇದನ್ನು ಅಲ್ಲಿ ಇನ್ನೊಬ್ಬರು ಇದ್ದಾರೆ. ತಿಮ್ಮಾರೆಡ್ಡಿ ಅವರು ಪ್ರತಿನಿಧಿಸ್ತಕ್ಕಂಥ ವಾರ್ಡ್ ನಂಬರ್ 29. ಈ ವಾರ್ಡಿಗೆ ಇನ್ನೊಬ್ಬ ತಿಮ್ಮಾರೆಡ್ಡಿ, ತಿಮ್ಮಾರೆಡ್ಡಿ ನಾನು ಪ್ರತಿನಿಧಿಸಬೇಕಂತಕ್ಕಂಥ ಒಂದು ದುರುದ್ದೇಶದ ಹಿನ್ನೆಲೆಯಲ್ಲಿ ತಿಮ್ಮಾರೆಡ್ಡಿಯವರನ್ನು ರಾಜಕೀಯವಾಗಿ ಮಟ್ಟ ಹಾಕಬೇಕು, ಕೊಲೆ ಅಪರಾಧಿಗಳು, ಅಟ್ರಾಸಿಟಿಗಳು, ಬೇರೆ 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 ಕೇಸ್ಗಳನ್ನು ಮಾಡಿ ತಿಮ್ಮಾರೆಡ್ಡಿನ ಇಲ್ಲಿಂದ ಕಾಲು ತೆಗೆಸಬೇಕಂತಕ್ಕಂಥ ಎಲ್ಲ ನಿಟ್ಟಿನ ಪ್ರಯತ್ನಗಳನ್ನು ನಮ್ಮ ಕೆಲವೊಂದು ಹುಡುಗರನ್ನು ಹಿಡ್ಕೊಂಡು ಸುಳ್ಳು ಕೇಸುಗಳನ್ನು ಮಾಡ್ತಕ್ಕಂಥದ್ದು ಇವತ್ತು ಬಹಿರಂಗವಾಗಿದೆ. ಈಗಾಗಲೇ ಫೋರೆನ್ಸಿಕ್ ರಿಪೋರ್ಟ್ ಬಂದಿದೆ, ಪೊಲೀಸರ ಹತ್ರ ಇದೆ. ಫೋರೆನ್ಸಿಕ್ ರಿಪೋರ್ಟಲ್ಲಿ ಅವನು ಗಾಂಜಾ ಕುಡಿದಿದ್ದ, ಅವನು ಫಿಟ್ಸ್ ಬರ್ತಾ ಇತ್ತು. ಹೀಗಾಗಿ ನಿರಂತರವಾಗಿ 2 ದಿನದಿಂದ ಗಾಂಜಾ ಕುಡಿದು ಫಿಟ್ಸ್ ಬಂದಿರೋದ್ರಿಂದ ಸತ್ತಿದ್ದಾನೆ ಅಂತಕ್ಕಂಥದ್ದು ನಾವಲ್ಲ ಹೇಳ್ತಕ್ಕಂಥದ್ದು, ಸರ್ಕಾರದ ಫೋರೆನ್ಸಿಕ್ ರಿಪೋರ್ಟನ್ನು ಹೇಳ್ತಾ ಇದೆ. ಓಕೆನಾ?